ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದಲ್ಲಿ ಜುಲೈ 25 ಮತ್ತು 26ರಂದು ನಡೆಯುವ 14ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಆಮಂತ್ರಣ ಪತ್ರಿಕೆಯನ್ನು ಕುಷ್ಟಗಿ ಕ್ಷೇತ್ರದ ಶಾಸಕರಾದ ಹಾಗೂ ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ದೊಡ್ಡನಗೌಡ ಹೆಚ್ ಪಾಟೀಲ್ ಅವರು ತಮ್ಮ ಗೃಹ ಕಚೇರಿಯಲ್ಲಿ ಗುರುವಾರ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಜಿಲ್ಲೆಯ ಎಲ್ಲಾ ಕನ್ನಡ ಮನಸ್ಸುಗಳು, ಕನ್ನಡ ಅಭಿಮಾನಿಗಳು ಅದ್ದೂರಿಯಾಗಿ ನಡೆಯುವ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಬೇಕು. ಹಿರೇಮನ್ನಾಪುರ ಗ್ರಾಮದ ಶ್ರೀ ಗವಿಸಿದ್ದೇಶ್ವರ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಅತ್ಯಂತ ಅದ್ದೂರಿಯಾಗಿ ಸಮ್ಮೇಳನ ನಡೆಯಲಿದೆ. ಸಮ್ಮೇಳನದ ಆಯೋಜಕರು ಮತ್ತು ಸಾರ್ವಜನಿಕರು ಈ ಕನ್ನಡಮ್ಮನ ಜಾತ್ರೆಯನ್ನು ಅದ್ದೂರಿಯಾಗಿ ಮಾಡೋಣ. ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಸರಕಾರಿ ಇಲಾಖೆ ಅಧಿಕಾರಿಗಳು, ಸಾಹಿತಿಗಳು, ರಾಜಕೀಯ ಗಣ್ಯರೂ ಸೇರಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸೋಣ ಎಂದರು. ಜಿಲ್ಲಾ ಕಸಾಪ ಅಧ್ಯಕ್ಷ ಶರಣೇಗೌಡ ಪಾಟೀಲ್ ಮಾತನಾಡಿ, ಶಾಸಕರ ನೇತೃತ್ವದಲ್ಲಿ ಹಿರೇಮನ್ನಾಪುರ ಗ್ರಾಮದ ಗುರು ಹಿರಿಯರ ಆಶೀರ್ವಾದದಿಂದ ಕೊಪ್ಪಳ ಜಿಲ್ಲಾ ಕನ್ನಡ ಸಮ್ಮೇಳನ ಮಾಡಲಾಗುತ್ತಿದೆ ಎಂದು ಹೇಳಿದರು. ಇದೇ ವೇಳೆ ಕಸಾಪ ತಾಲೂಕಾಧ್ಯಕ್ಷ ಲಂಕಿಪ್ಪ ವಾಲಿಕಾರ್, ಹನುಮೇಶ್ ಗುಮಗೇರ, ಚಂದಪ್ಪ ಹಕ್ಕಿ, ರವೀಂದ್ರ ಬಾಕಳೆ, ಶರಣಪ್ಪ ಲೈನದ್, ಎಸ್ಜಿ ಕಡೆಮನಿ, ಶಿವಾನಂದ ಹಿರೇಮಠ, ಶರಣಪ್ಪ ವಂದಾಲಿ, ದೇವಣ್ಣ ಬಳಿಗಾರ್, ಪ್ಯಾಟೆಪ್ಪ ಸೂಡಿ, ಬಸವರಾಜ ಉಪ್ಪಲದಿನ್ನಿ, ನಾಗರಾಜ ಬಡಿಗೇರ್, ಮಂಜುನಾಥ ಗುಳೇದಗುಡ್ಡ, ವೀರೇಶ್ ತೆಂಗುಂಟಿ, ಶಂಕರ್ ತೋಟದ್, ಶಂಕರಪ್ಪ ಕುಷ್ಟಗಿ ಹಾಗೂ ಇತರರು ಇದ್ದರು. ರಿಪೋರ್ಟರ್ ಭೀಮಸೇನರಾವ್ ಕುಲಕರ್ಣಿ, ಜಿಎಂ ನ್ಯೂಸ್, ಕುಷ್ಟಗಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂಬ ಕವಿವಾಣಿಯನ್ನು ಈ ಒಂದು ಬೆಳಗಿನ ಶುಭ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ, ಕೊಪ್ಪಳ ಜಿಲ್ಲಾ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದಲ್ಲಿ ಜುಲೈ 25, 26ರಂದು ಜರುಗ್ತಾ ಇರುವುದರಿಂದ ಕೊಪ್ಪಳ ಜಿಲ್ಲಾ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷರು, ಜನಪ್ರಿಯ ಕುಷ್ಟಗಿ ತಾಲೂಕಿನ ಶಾಸಕರು, ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ಮುಖ್ಯ ಸಚೇತಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೊಡ್ಡನಗೌಡ ಎಚ್ ಪಾಟೀಲ್ ಸಾಹೇಬ್ರವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಸಮ್ಮೇಳನದ ಆಮಂತ್ರಣ ಪತ್ರಿಕೆಗಳನ್ನು ಬಿಡುಗಡೆ ಮಾಡುವಂತಹ ಸಂದರ್ಭ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜಿಲ್ಲಾ ಕಸಾಪದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶರಣೇಗೌಡ ಪೊಲೀಸ್ ಪಾಟೀಲ್ರವರು, ಅದೇ ರೀತಿಯಾಗಿ ಜಿಲ್ಲಾ ಕಸಾಪದ ಪದಾಧಿಕಾರಿಗಳು, ತಾಲೂಕಾ ಕಸಾಪದ ಎಲ್ಲ ಪದಾಧಿಕಾರಿಗಳು, ಕಸಾಪ ಆಜೀವ ಸದಸ್ಯರು, ಹೋಬಳಿ ಘಟಕಗಳ ಅಧ್ಯಕ್ಷರುಗಳು, ಕಸಾಪದ ಎಲ್ಲ ಹಿರಿಯರು ಕೂಡ ಸನ್ಮಾನ್ಯ ದೊಡ್ಡನಗೌಡ ಎಚ್ ಪಾಟೀಲ್ ಸಾಹೇಬ್ರವರ ಒಂದು ನೇತೃತ್ವದಲ್ಲಿ ಅಮೃತ ಹಸ್ತದಿಂದ ಇವತ್ತು ಆಮಂತ್ರಣ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿ ಚಾಲನೆ ನೀಡಬೇಕಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಬರೇಗಂಟಲ್ಲ ಬ್ರಹ್ಮಗಂಟ ನೀವು ಮುಂದೆ ಬರ್ತೀನಿ ನಾನು ಕೊಡ. ಇಂದು ಎಲ್ಲರಿಗೆ ಶುಭೋದಯಗಳು. ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ವತಿಯಿಂದ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದಲ್ಲಿ ಕೊಪ್ಪಳ ಜಿಲ್ಲೆಯ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಶಾಸಕರ ಸ್ವಾಗತ ಸಮಿತಿ ಅಧ್ಯಕ್ಷರು ಮತ್ತು ಜನಪ್ರಿಯ ಶಾಸಕರು, ಕುಷ್ಟಗಿ ವಿಧಾನಸಭಾ ಕ್ಷೇತ್ರ ಮತ್ತು ವಿಧಾನಸಭೆಯ ಸಚೇತಕರು ಆಗಿರುವಂಥ ಸನ್ಮಾನ್ಯರ ಒಂದು ಸ್ವಾಗತ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕ, ತಾಲೂಕಾ ಘಟಕ ಮತ್ತು ಕನ್ನಡ ಮನಸ್ಸುಗಳ ಒಂದು ಸಹಯೋಗದಲ್ಲಿ ಇವತ್ತು 2 ದಿನ ನಡೆಯುವಂಥ 25 ಮತ್ತು 26ನೇ ತಾರೀಕಿಗೆ ನಡೆಯುವಂಥ ಹಿರೇಮನ್ನಾಪುರದ ಕೊಪ್ಪಳ ಜಿಲ್ಲೆಯ 14ನೇ ಸಾಹಿತ್ಯ ಸಮ್ಮೇಳನವನ್ನು ನಾವು ಆಹ್ವಾನ ಪತ್ರಿಕೆಯನ್ನು ಬಿಡುಗಡೆಗೊಳಿಸಬೇಕು ಅಂತಂದು ಕೇಳಿಕೊಂಡಾಗ ಭಾಳ ಸಂತೋಷದಿಂದ, ಹುಮ್ಮಸ್ಸಿನಿಂದ ಮಾನ್ಯ ಶಾಸಕರು ಇವತ್ತು ಬಿಡುಗಡೆಗೊಳಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ನಾಡಿನ ಏನು ಕವಿಗಳು, ಸಾಹಿತಿಗಳು, ಯುವ ಬರಹಗಾರರಿಗೆ ಒಂದು ವೇದಿಕೆಯನ್ನು ಒದಗಿಸುವುದರ ಜೊತೆಗೆ ಅನೇಕ ವಿಚಾರಗೋಷ್ಠಿಗಳನ್ನು, ಕವಿಗೋಷ್ಠಿಗಳನ್ನು, ಸಂಕೀರ್ಣಗಳನ್ನು ನಡೆಸೋದರ ಮೂಲಕ ಈ ನಾಡಿನ ನಾಡು, ನುಡಿ, ಸಾಹಿತ್ಯ, ಕಲೆ, ಸಂಸ್ಕೃತಿಯನ್ನು ಸಂವರ್ಧನೆಗೊಳಿಸುವಂಥ ದಿಶೆಯಲ್ಲಿ, ಯುವ ಸಾಹಿತಿಗಳಿಗೆ ವೇದಿಕೆಯನ್ನು ಕೊಡುವ ದಿಶೆಯಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅನುವಾದಗೊಳಿಸುವಂಥ
ದಿಶೆಯಲ್ಲಿ ಭಾಳ ಅದ್ಧೂರಿಯಾಗಿ ಸಂಭ್ರಮದಿಂದ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಈ ಒಂದು ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಆಹ್ವಾನ ಪತ್ರಿಕೆಯನ್ನು ಮಾನ್ಯ ಶಾಸಕರು ಅವರ ಅಮೃತ ಹಸ್ತದಿಂದ ಬಿಡುಗಡೆಗೊಳಿಸಿದ್ದಾರೆ. ಈ ಒಂದು ಆಹ್ವಾನವನ್ನು ಸ್ವಾಗತ ಸಮಿತಿ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ದೊಡ್ಡನೂರು ಸರ್ ಅವರು, ಜಿಲ್ಲೆಯ ಅಧ್ಯಕ್ಷರಾಗಿರುವಂಥ ನಾನು ಶರಣಗೌಡ ಪೊಲೀಸ್ ಪಾಟೀಲರು, ಎಲ್ಲ ಪದಾಧಿಕಾರಿಗಳ ವತಿಯಿಂದ ಆದರದ ಸ್ವಾಗತವನ್ನು ಆಮಂತ್ರಣವನ್ನು ಕೊಡ್ತಾ ಇದ್ದೇವೆ. ಹಾಗಾಗಿ ಸಮಸ್ತ ಈ ಜಿಲ್ಲೆಯ ಈ ಪ್ರದೇಶದ ಎಲ್ಲ ಸಾಹಿತಿಗಳು, ಕವಿಗಳು, ಲೇಖಕರು ಆಗಮಿಸುವುದರ ಜೊತೆಗೆ ಕನ್ನಡ ಮನಸ್ಸುಗಳು, ಕನ್ನಡ ಸಂಘಟನೆಯವರು ಆಗಮಿಸುವುದರ ಜೊತೆಗೆ 2 ದಿನದ ನಮ್ಮ ತಾಯಿ ಭುವನೇಶ್ವರಿ ಕನ್ನಡ ತಾಯಿ ಜಾತ್ರೆಯನ್ನು ಅದ್ಧೂರಿಯಾಗಿ ಸಂಭ್ರಮಪೂರ್ವಕವಾಗಿ ಯಶಸ್ವಿಗೊಳಿಸಬೇಕೆಂದು ಕೇಳುವುದರ ಜೊತೆಗೆ ಮಾನ್ಯ ಶಾಸಕರು ಭಾಳ ಒತ್ತಡದಲ್ಲಿ ಇದ್ದಾರೆ. ಅಂಥದ್ರಲ್ಲೂ ಸಹ ಕನ್ನಡದ ಬಗ್ಗೆ ಮತ್ತು ಕನ್ನಡ ಸಾಹಿತ್ಯದ ಬಗ್ಗೆ ಅಪಾರ ಅಭಿಮಾನವನ್ನು ಇಟ್ಟುಕೊಂಡು ನಮಗೆ ಎಲ್ಲ ರೀತಿಯ ಸಹಕಾರ ಬೆಂಬಲವನ್ನು ಇಡ್ತಾ ಇದ್ದಾರೆ. ಒಂದು ನಮ್ಮ ಮನವಿ ಏನೆಂದರೆ, ಶಾಸಕರು ಅನೇಕ ಒತ್ತಡದ ಕೆಲಸಗಳ ಮಧ್ಯದಲ್ಲಿ ಬರುವಂಥ 2 ದಿನಗಳ ಮಧ್ಯದಲ್ಲಿ ಸಿಗುವಂಥ ಒಂದು ಅವಕಾಶವನ್ನು ಪರಿಷತ್ತಿಗಾಗಿ ಕನ್ನಡಕ್ಕಾಗಿ ಮೀಸಲಿಟ್ಟು ತಾವು ನಮಗೆ ಒಂದು ಮಾರ್ಗದರ್ಶನವನ್ನು ಸಹಕಾರವನ್ನು ನೀಡಿದ್ದಾದರೆ ಅತ್ಯಂತ ಯಶಸ್ವಿ 14ನೇ ಕೊಪ್ಪಳ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಆಯಿತು. ಮಾನ್ಯರು ಅದನ್ನು ಹಿಂದಕ್ಕೆ ಮಾಡಿ ತೋರಿಸಿದ್ದಾರೆ, ಮುಂದೆ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಪರಿಷತ್ತಿಗಿದೆ. ಹಾಗಾಗಿ ಮತ್ತೊಮ್ಮೆ ಈ ಒಂದು ತಾಲೂಕಿನ, ಜಿಲ್ಲೆಯ, ನಾಡಿನ ಎಲ್ಲ ಯುವ ಸಾಹಿತಿಗಳು ಮತ್ತು ಲೇಖಕರು, ಸಾಹಿತಿಗಳು ಸಮ್ಮೇಳನವನ್ನು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಂತ ಕೇಳ್ಕೊಳ್ಳೋದಕ್ಕೆ, ಅದರಲ್ಲಿ ವಿಶೇಷವಾಗಿ ಹಿರೇಮನ್ನಾಪುರ ಗ್ರಾಮದ ಗುರು ಹಿರಿಯರು, ಕನ್ನಡ ಪ್ರೇಮಿಗಳು ಭಾಳ ಸಂತೋಷದಿಂದ ಸಂಭ್ರಮದಿಂದ ಒಪ್ಪಿಕೊಂಡು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಪರಿಷತ್ತಿನ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸೋದ್ರ ಜೊತೆಗೆ ಮಾನ್ಯರು ಈ 2 ದಿನದ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು, ನಾಡಿನ ಜನತೆ ಪಾಲ್ಗೊಳ್ಳಬೇಕೆಂದು ವಿನಂತಿ ಮಾಡಿಕೊಂಡು ಈ ಒಂದು ಆಹ್ವಾನವನ್ನು ಭಾಳ ಹೃದಯಪೂರ್ವಕವಾಗಿ ನಾವು ಎಲ್ಲರಿಗೆ ತಲುಪಿಸ್ತಾ ಇದ್ದೀವಿ. ಓಕೆ, ಧನ್ಯವಾದ ಸರ್. ಕೊಪ್ಪಳ ಜಿಲ್ಲಾ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಪತ್ರಿಕೆಗಳ ಬಿಡುಗಡೆ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಜಿಲ್ಲಾಧ್ಯಕ್ಷ ಶರಣೇಗೌಡ್ರೆ, ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ಲಂಕೆಪ್ಪನವರೇ ಮತ್ತು ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳೇ ಮತ್ತು ತಾಲೂಕು ಪದಾಧಿಕಾರಿಗಳೇ ಹಾಗೂ ಹಿರೇಮನ್ನಾಪುರ ಗ್ರಾಮದ ಎಲ್ಲ ಹಿರಿಯರೇ, ಇವತ್ತು 25 ಮತ್ತು 26ನೇ ತಾರೀಕು 2 ದಿನಗಳ ಕಾಲ ಜಿಲ್ಲಾ ಸಮ್ಮೇಳನ ನಮ್ಮ ಹಿರೇಮನ್ನಾಪುರ ಗ್ರಾಮದಲ್ಲಿ ನಡೆಯೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಹೋಗಿ ಪತ್ರಿಕೆಗಳನ್ನು ಕೊಡಬೇಕು ಅಂತಕ್ಕಂಥ ಅಭಿಲಾಷೆ ನಮ್ಮದಾಗಿದ್ದರೂ ಕೂಡ ಸಮಯದ ಅನಿವಾರ್ಯತೆ ಮತ್ತು ಎಲ್ಲರೂ ಕೂಡ ಕಾಣೋದಕ್ಕಾಗೋದಿಲ್ಲ ಅಂತಕ್ಕಂಥ ಹಿನ್ನೆಲೆ ಒಳಗಡೆ ಮಾಧ್ಯಮಗಳ ಮೂಲಕ ನಾವೆಲ್ಲರೂ ಕೂಡ ಇಲ್ಲಿ ಎಲ್ಲ ಕನ್ನಡ ಮನಸ್ಸುಗಳಿಗೆ ಮತ್ತು ಎಲ್ಲ ಯಾರ್ಯಾರು ಕನ್ನಡಿಗರಿದ್ದಾರೆ ಅವ್ರಿಗೆ ಮಾತ್ರ, ಆ ಕನ್ನಡ ಅಲ್ಲ ಅನ್ನೋದನ್ನು ಬಿಟ್ಟು ಎಲ್ಲರೂ ಈ ಸಮ್ಮೇಳನದಲ್ಲಿ ಭಾಗವಹಿಸಬೇಕು. ಸಾಹಿತಿಗಳು, ಯುವ ಸಾಹಿತಿಗಳು, ಕಲಾವಿದರು, ಸಂಗೀತಗಾರರು, ಒಟ್ಟಾರೆ ಕನ್ನಡ ಪ್ರೇಮಿಗಳು ಅವೆಲ್ಲೂ ಕೂಡ ಇದರಲ್ಲಿ ಭಾಗವಹಿಸೋದ್ರ ಮೂಲಕ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ನಮ್ಮ ಜಿಲ್ಲೆಯ ಸಮ್ಮೇಳನ ಕುಷ್ಟಗಿಯ ಹಿರೇಮನ್ನಾಪುರ ಗ್ರಾಮದಲ್ಲಿ ನಡೀತು, ಭಾಳ ಅದ್ದೂರಿಯಾಗಿ ನಡೀತು ಅಂತಕ್ಕಂಥ ಬರೀ ಅದ್ದೂರಿಯಾಗಿಲ್ಲ, ಅಚ್ಚುಕಟ್ಟುತನ ನಡೀತು. ಮತ್ತು ಆ ಗ್ರಾಮದ ಹಿರಿಯರು ಕೂಡ ಭಾಳ ಶ್ರಮವಹಿಸಿ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ. ಅವರ ಒಂದು ಆಹ್ವಾನಕ್ಕೆ ನಾವೆಲ್ಲರೂ ಕೂಡ ಹೋಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋಣ. ಒಟ್ಟಾರೆ ಯಶಸ್ವಿ ಆಗೋದ್ರ ಮೂಲಕ ಕನ್ನಡ ಮನಸ್ಸುಗಳನ್ನು ಕಟ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡೋಣ. ತಾವು ಬನ್ನಿ, ನಮ್ಮ ಜೋಡಿ ಎಲ್ಲನೂ ಕೂಡ ಕರೆತನ್ನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಾವೆಲ್ಲರೂ ಕೂಡ ಬರಬೇಕು ಅಂತಕ್ಕಂಥ ಆಹ್ವಾನವನ್ನು ಮಾಡ್ತೇನೆ. ನಮಸ್ಕಾರ. ಕನ್ನಡ ಬನ್ನಿ ನಮ್ಮ ಸಂಗಡ ಅಂತಕ್ಕಂತಹ ವಿಚಾರವಾಗಿ ಸನ್ಮಾನ್ಯ ದೊಡ್ಡಗೌಡ ಎಚ್ ಪಾಟೀಲ್ ಸಾಹೇಬ್ರವರು ಹೃದಯವಂತ ಪ್ರಶಸ್ತಿ ಪುರಸ್ಕೃತರು, ಜನಾನುರಾಗಿಗಳು ಆಗಿರ್ತಕ್ಕಂಥ ಸ್ವಾಗತ ಸಮಿತಿ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯರು ಇವತ್ತು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿ ಎಲ್ಲರಿಗೂ ಕೂಡ ಈ ಒಂದು ಆಮಂತ್ರಣ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಆಹ್ವಾನವನ್ನು ನೀಡಲಿಕ್ಕೆ ಮಾಧ್ಯಮದ ಮುಖಾಂತರ ಹೆಚ್ಚು ಪ್ರಚಾರವನ್ನು ಮಾಧ್ಯಮದ ಮಿತ್ರರು ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಶನಿವಾರ ಮತ್ತು ರವಿವಾರ ಜುಲೈ 25, 26ರಂದು 2 ದಿನಗಳವರೆಗೆ ನಾನು ಅಲ್ಲಿಯೇ ಇದ್ದು ಸಮ್ಮೇಳನದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸ್ತೇನೆ. ಕಲಾವಿದರು, ಕಲಾಸಕ್ತರು, ಕನ್ನಡಾಭಿಮಾನಿಗಳು, ಸಹೃದಯಿ ಕನ್ನಡಿಗರು, ಸಾಹಿತಿಗಳು, ಲೇಖಕರು, ಹೀಗೆ ಸಂಗೀತಗಾರರು ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತಕ್ಕಂಥ ವಿಚಾರವಾಗಿ ಹೇಳಿದ್ದಾರೆ. ಉತ್ಪೂರ್ವಕ ಅಭಿನಂದನೆಗಳನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲ ಪದಾಧಿಕಾರಿಗಳ ಪರವಾಗಿದ್ದ ನಾನು ಅಭಿನಂದನೆಗಳನ್ನು ಮಾನ್ಯ ಸ್ವಾಗತ ಸಮಿತಿ ಅಧ್ಯಕ್ಷರಿಗೆ ಸಲ್ಲಿಸ್ತಾ ಇದ್ದೇನೆ.